ನೋಡ್ಕೊಂಡು ಬಂದ್ರಲ್ಲ, ಈ ಥರ ವೀಡಿಯೋನ ನಾವು ಕೂಡ ಎಡಿಟ್ ಮಾಡ್ಬೋದು ನಮ್ಮ ಮೊಬೈಲಲ್ಲಿ. ಯಾವುದೇ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಕಂಪ್ಯೂಟ್ರಲ್ಲೆಲ್ಲ ಎಡಿಟ್ ಮಾಡೋದಲ್ಲ, ಜಸ್ಟ್ ಒಂದು ಮೊಬೈಲ್ ಫೋನಲ್ಲಿ ಎಡಿಟ್ ಮಾಡೋದು. ಯಾವ ಥರ ಎಡಿಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ನೀವು ನೋಡ್ತಿದ್ರೆ ಕನ್ನಡ ಇನ್ಫಾರ್ಮೇಟಿವ್ ಅಡ್ಡ, ನಾನು ನಿಮ್ಮ ಸುದೀಪ್ ಮಾತಾಡ್ತಿರೋದು. ಗೈಸ್, ಎಲ್ಲರೂ ಸಖತ್ತಾಗಿದ್ದೀರ ಅಂದ್ಕೊಳ್ತೀನಿ. ಇವತ್ತು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ವೈರಲ್, ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿರೋ ಒಂದು ವೀಡಿಯೋ ಯಾವುದಪ್ಪ ಅಂತಂದರೆ, ಈಗ ನೀವು ಇನ್ನೂ ನೋಡ್ಕೊಂಬಂದ್ರಲ್ಲ ಟ್ರೆಂಡಿಂಗ್ ವೀಡಿಯೋ, ಈ ವಿಡಿಯೋನ ಯಾವ ಥರ ಎಡಿಟ್ ಮಾಡೋದು, ಯಾವ್ಯಾವ ಆ್ಯಪ್ಸ್ ಬೇಕಾಗುತ್ತೆ ಅಂತ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತೀನಿ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ಯಾವುದಾದ್ರು ಒಂದು ಹೊಸ ವೀಡಿಯೋಸ್ ಹಾಕಿರೋ ನೋಟಿಫಿಕೇಶನ್ ಮೂಲಕ ಫಸ್ಟ್ ನೀವು ನೋಡ್ಬೋದು. ಅದಕ್ಕೋಸ್ಕರ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಈಗ ನಾವು ವಿಷಯಕ್ಕೆ ಬರೋಣ. 3 ಥಿಂಗ್ ಎಡಿಟ್ ಮಾಡೋಕ್ಕೆ ಬೇಕಾಗಿರುವಂಥದ್ದು. ಒಂದು ಕ್ಯಾಪ್ಕಟ್ ಆ್ಯಪ್. ಕ್ಯಾಪ್ಕಟ್ ಆ್ಯಪ್ ಬಂದ್ಬಿಟ್ಟು ನಮಗೆ ಪ್ಲೇಸ್ಟೋರಲ್ಲಿ ಸಿಗೋದಿಲ್ಲ. ಅದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿರುತ್ತೆ. ಬಟ್ ಅದನ್ನ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಮ ಸಾಫ್ಟ್ವೇರ್ಗಾಗಲಿ ನಮ್ಮ ಮೊಬೈಲ್ಗಾಗಲಿ ಯಾವುದೂ ಒಂದು ತೊಂದರೆ ಇಲ್ಲ, ಸೇಫ್ ಆಗಿರುತ್ತೆ. ಈ ಒಂದು ಕ್ಯಾಪ್ಕಟ್ ಆ್ಯಪ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅದರೊಳಗೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಬಂದ್ಬಿಟ್ಟು VPN ನಿಮಗೆ ಸಿಕ್ಕಾಪಟ್ಟೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅದರಲ್ಲಿ ಯಾವುದೋ ಒಂದು ಬೆಸ್ಟ್ VPN ಸಜೆಸ್ಟ್ ಮಾಡ್ತೀನಿ, ನೋಡ್ಕೊಳ್ಳಿ. ನಾನು ಯೂಸ್ ಮಾಡೋಂಥ VPN ಬಂದ್ಬಿಟ್ಟು ಥಂಡರ್ VPN ಅಂತ. ಅದನ್ನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದೇ ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿಕೊಂಡು ಥಂಡರ್ VPN ಕೂಡ ಡೌನ್ಲೋಡ್ ಮಾಡ್ಕೋಬೋದು. ನಂತರ ಇನ್ನೊಂದು ಲಿಂಕ್ ಇರುತ್ತೆ, ಅದೇನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದೊಂದು ಆ್ಯಪ್ ಅಲ್ಲ, ಜಸ್ಟ್ ಒಂದು ಟೆಂಪ್ಲೇಟ್. ಯಾವ ಥರ ಈಗ ಒಂದು ಹಿಂಗೆ ವೀಡಿಯೋ ಬಂದೋಯ್ತಲ್ಲ ಆ ಥರ ಬರೋಕ್ಕೆ ಒಂದು ಟೆಂಪ್ಲೇಟ್ ಇರುತ್ತೆ. ಅದು ಕ್ಯಾಪ್ ಕಟ್ಟಿಗೆ ಮಾತ್ರ ಸಪೋರ್ಟ್ ಮಾಡುತ್ತೆ ಆ ಒಂದು ಆ್ಯಪಿಗೆ. ಆ ಲಿಂಕ್ನು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಡೌನ್ಲೋಡ್ ಆಗುತ್ತೆ. ಈ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಯಾವ ಥರ ಒಂದು ಫೋಟೋ ಸೆಟ್ ಮಾಡಿಬಿಟ್ಟು ಆ ಒಂದು ಆಡಿಯೋನ ಯಾವ ಥರ ಕನ್ವರ್ಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಥವಾ ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಶೇರ್ ಮಾಡ್ಕೊಳ್ಳೋದಂತ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಗುರು. ಅದಕ್ಕೆ ನಾನು ಮುಂಚೆ ನಾನು ಒಂದು 5 ಲೈಕ್ ಕೊಟ್ಬಿಟ್ಟು ಹೋಗಿ. ಜಾಸ್ತಿ ವೀಡಿಯೋಸ್ ನಂದು ವೈರಲ್ ಆಗ್ತಿಲ್ಲ ಗೊತ್ತು, ನಾನು ಯೂಟ್ಯೂಬ್ ಸ್ಟ್ರಕ್ ಆಗಿಬಿಟ್ಟಿದೆ. ಆದರೂ ಪರವಾಗಿಲ್ಲ, ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಅಂತ ಮಾಡ್ತೀನಿ, ಕನ್ಸಿಸ್ಟೆನ್ಸಿ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ. ವ್ಯೂಸ್ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಸೆಕೆಂಡ್ರಿ. ಬಟ್ ನನಗೇನೋ ನನ್ನ ಒಂದು ಮಾತಾಡೋ ವೀಡಿಯೋ ನೋಡಿ ನನಗೆ ಖುಷಿ ಅನಿಸುತ್ತೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ನಾನು ಆವಾಗಲೇ ಹೇಳಿದ ಥರ ಕ್ಯಾಪ್ಕಟ್ ಆ್ಯಪ್ ಪ್ಲೇಸ್ಟೋರಲ್ಲಿ ಸಿಗೋದಿಲ್ಲ. ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಥಂಡರ್ VPN ಅಂತಿರುತ್ತೆ, ಇದನ್ನು ಕೂಡ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವ VPN ಇದೆಯೋ ಅದನ್ನ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾನು ಇದನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಕನೆಕ್ಟ್ ಆಗುತ್ತೆ. ಈಗ ಇನ್ನೊಂದು ಲಿಂಕ್ ಇರುತ್ತೆ ಟೆಂಪ್ಲೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಓಕೆ, ಈ ಲಿಂಕ್ ನಾನು ಕೊಟ್ಟಿರ್ತೀನಿ, ಇದೇ ಈ ಲಿಂಕ್ನ ನೀವು ಯೂಸ್ ಟೆಂಪ್ಲೇಟ್ ಇನ್ ಕ್ಯಾಪ್ಕಟ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 4 ಬರುತ್ತೆ, ಜಸ್ಟ್ ಅಷ್ಟೇ ಇದು. ಓಕೆ, ನಾನು ಡೈರೆಕ್ಟ್ ಇವಾಗ ಕ್ಯಾಪ್ಕಟ್ ಆ್ಯಪ್ಗೆ ಕರ್ಕೊಂಬಂತು. ಇಲ್ಲಿ ಯೂಸ್ ಟೆಂಪ್ಲೇಟ್ ಈಗ ನೋಡ್ತಿರ್ಬೋದು, ಇಲ್ಲಿ ಯೂಸ್ ಟೆಂಪ್ಲೇಟ್ ಅಂತಿದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಜಸ್ಟ್ ಒಂದು 29 ಫೋಟೋಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ತೋರಿಸಿ ನೋಡಿ, ಸೆಲೆಕ್ಟ್ 29 ಕ್ಲಿಪ್ ಅಂತ ತೋರಿಸ್ತಾ ಇದೆ. ಸದ್ಯಕ್ಕೆ ನಾನು ಒಂದು 29 ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ 29 ಫೋಟೋಸ್ನ ಕೂಡ. ನಾನು ಸದ್ಯಕ್ಕೆ ಯಾವುದೋ ಒಂದು ಹಳೆ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ತೋರ್ಸಕ್ಕಂತ ನಿಮಗೆ. ನೋಡಿ, ಇಲ್ಲಿ ಸುಮ್ಮನೆ ಇದೇ ಫೋಟೋಸ್ನ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು 29 ಮಾಡ್ತೀನಿ ನಿಮಗೆ. ನೀವು ನಿಮ್ಮ ಚೆನ್ನಾಗಿರೋ ಫೋಟೋಸ್ನ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಾನು ಮಾಡ್ಕೊಂಡಂಗೆ ನೀವೆಲ್ಲ ಮಾಡ್ಕೊಳ್ಬೇಡಿ, ಚೆನ್ನಾಗಿರೋ ಫೋಟೋಸ್ನ ಹಾಕೊಳ್ಳಿ. ಇಲ್ಲಿ 29 ಫೋಟೋ ಸೆಲೆಕ್ಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇದು ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡಾದಮೇಲೆ ನೋಡಿ, ಇಲ್ಲಿ ಯಾವ ಥರ ಬೇಕೋ ಅದನ್ನ ನೀವು ನೇಮ್ನ ಹಾಕೋಬೋದು. 2022 ಗುಡ್ ಬಾಯ್ ಅಂತ ಇದೆ. ಸೊ ಅಲ್ಲಿಗೆ ನಾನೇನು ಮಾಡ್ತೀನಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಡಿಟ್ ಆಗಿದೆ ಒಂದು ವಿಡಿಯೋ. ಈಗ ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ಗೆ ಯಾವ ಥರ ನೇಮ್ ಬೇಕೋ, ಇಲ್ಲಿ 2023 ಹತ್ರ ನಿಮ್ಮ ನೇಮ್ ಹಾಕ್ಕೊಳ್ಳಿ. ನಾನು ಸುಮ್ಮನೆ ಸುದೀಪ್ ಅಂತ ಹಾಕ್ತೀನಿ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ಗುಡ್ ಬಾಯ್ ಅಂತಿದೆಯಲ್ಲ, ಇದ್ರ ಮೇಲೆ ಸುಮ್ಮನೆ ಕ್ಲಿಕ್ ಮಾಡಿಬಿಟ್ಟು ಸುಮ್ಮನೆ ಏನೋ ಕಿಂಗ್ ಅಂತ ಹಾಕ್ತೀನಿ. ಓಕೆನಾ? ಈಗ ನಿಮ್ಮ ವಿಡಿಯೋ ರೆಡಿ ಇರುತ್ತೆ, ಬಟ್ ಆಡಿಯೋ ಬೇರೆ ಬಂದಿರುತ್ತೆ, ನಿಮ್ಗೆ ಆ ಆಡಿಯೋ ಬಂದಿರೋದಿಲ್ಲ. ಸೊ ಆ ಆಡಿಯೋನ ಯಾವ ಥರ ಹಾಕೋಬೇಕು ಅಂತ ಅದನ್ನು ಕೂಡ ಹೇಳ್ಕೊಡ್ತೀನಿ ನಾನು ನಿಮಗೆ. ಫಸ್ಟ್ ಇದನ್ನ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೇಳುತ್ತೆ ನಿಮಗೆ ಎಕ್ಸ್ಪೋರ್ಟ್ ವಿತೌಟ್ ವಾಟರ್ ಮಾರ್ಕ್ ಅಂತ ಕಾಣುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ವಿಡಿಯೋ ಗ್ಯಾಲರಿಗೆ ಸೇವ್ ಆಗುತ್ತೆ. ಸೇವ್ ಆದ ನಂತರ ಆಡಿಯೋನ ಯಾವ ಥರ ಹಾಕೋದು ಅಂತ ಹೇಳ್ತೀನಿ. ಇವಾಗ ಒರಿಜಿನಲ್ ಆಡಿಯೋ ಬಂದಿರೋದಿಲ್ಲ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವೇನು ನೋಡಿರ್ತೀರೋ ಆಡಿಯೋ ಬಂದಿರೋದಿಲ್ಲ, ಬೇರೆ ಆಡಿಯೋ ಇರುತ್ತೆ. ಇವಾಗ ನಾವು ಆ ಆಡಿಯೋನ ಯಾವ ಥರ ಹಾಕೊಳ್ಳೋದು ಅಂತಂದರೆ, ಓಕೆ ಡನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಆದರೂ ಓಕೆ, ಅಥವಾ ಇನ್ಸ್ಟಾಗ್ರಾಮ್ ಇದ್ದರೂ ಇನ್ಸ್ಟಾಗ್ರಾಮ್ ಡೈರೆಕ್ಟ್ ಆದ್ರೂ ಓಕೆ. ನಾನು ನಿಮಗೆ ಇನ್ಸ್ಟಾಗ್ರಾಮ್ ಇಲ್ದಿರೋರ್ಗೆ ಹೇಳ್ತೀನಿ. ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಸೆಲೆಕ್ಟ್ ಅಂದರೆ ಸೇವ್ ಮಾಡಿದಂಥ ವೀಡಿಯೋನ ಇಲ್ಲಿ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ನಾನು ನೋಡಿ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಆಡಿಯೋ ಅಂತಿದೆಯಲ್ಲ,
ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾಕ್ಟೆಡ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಮುಂಚೆ ಬೆಳಿಗ್ಗೆ ಒಂದು ವೀಡಿಯೋ ಮಾಡಿದ್ದೆ, ಆ ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಸಾರಿ ಇದು ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಒಂದು ಆಡಿಯೋನ ಫಸ್ಟು ಮ್ಯೂಟ್ ಮಾಡ್ಕೋಬೇಕು ನಾವು. ಮ್ಯೂಟ್ ಮಾಡಿ ಇವಾಗ ನೋಡಿ ಓಕೆ ವಿಡಿಯೋ ಬಂತು ನೋಡಿ. ಇವಾಗ ಇದರಲ್ಲೆಲ್ಲ ತಲೆ ಕೆಡಿಸ್ಕೊಂಡು ನಾನು ಮಾಡೋಕ್ಕಾಗಲ್ಲ ಗುರು, ಸಿಂಪಲಾಗಿ ಏನಾದರೂ ಐಡಿಯಾ ಹೇಳು ಅಂತಂದರೆ ಅದಕ್ಕೂ ಒಂದು ಐಡಿಯಾ ಇದೆ. ಏನಂತಂದರೆ ನಿಮ್ಮ ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡ್ಕೊಳ್ಳಿ. ಅಂದರೆ ನೀವು ಯಾವ ಒಂದು ಆಡಿಯೋಗೆ ಆ ವೀಡಿಯೋನ ಸೆಟ್ ಮಾಡ್ಬೇಕಂತಿರ್ತೀರೋ ಆ ಆಡಿಯೋಗೆ ಸೆಟ್ ಮಾಡ್ಕೊಳ್ಳಿ. ಇವಾಗ ನಾನು ನೋಡಿ ನಂದು ಇನ್ನೊಂದು ಆಡಿಯೋ, ಈ ಆಡಿಯೋನ ಇಲ್ಲಿ ಒರಿಜಿನಲ್ ಆಡಿಯೋ ಸಿಗುತ್ತೆ ನೋಡಿ, ಇದನ್ನು ಈ ಆಡಿಯೋನ ಯೂಸ್ ಮಾಡಿಕೊಂಡು ಸುಮಾರು 1,96,000 ರೀಲ್ಸ್ ಮಾಡಿದ್ದಾರೆ. ಸೊ ನಾನು ಇದನ್ನ ಹಾಕ್ಕೊಂಡ್ರೆ ಟ್ರೆಂಡಿಂಗ್ ಆಗೋದು ನನ್ನ ವೀಡಿಯೋ ಅಂದ್ಬಿಟ್ಟು ಯೂಸ್ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿಕೊಂಡು ಜಸ್ಟ್ ಏನಿಲ್ಲ ಇಲ್ಲಿ ಸ್ವೈಪ್ ಅಪ್ ಮಾಡಿ ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಆ್ಯಡ್ ಮೇಲೆ ಕೊಟ್ಟು ನೆಕ್ಸ್ಟ್ ಕೊಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ಗೆ ಶೇರ್ ಮಾಡಿಕೊಂಡ್ರೆ ಡೈರೆಕ್ಟು ಆಡಿಯೋ ಕೂಡ ಬರುತ್ತೆ. ಸಿಂಪಲ್ ಇಷ್ಟೇ. ಓಕೆ ಗೈಸ್, ನೋಡಿದ್ರಲ್ಲ, ಇದೇ ಈ ವಿಡಿಯೋ. ಸಿಂಪಲಾಗಿ ಎಡಿಟ್ನ ಯಾವ ಥರ ಮಾಡೋದು ಅಂತ ನಾನು ಇನ್ನೂ ತುಂಬ ವೀಡಿಯೋಸ್ ಯಾವಾದರೂ ಬಂದರೂ ನಿಮ್ಗೆ ಎಡಿಟ್ ಮಾಡಿ ನಾನು ತೋರಿಸ್ತೀನಿ. ನನ್ನ ಮೂಲಕ ನೀವು ಕಲ್ತ್ಕೊಳ್ತೀರ ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಟೇಕ್ ಕೇರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್.